ಈಗ ಸರ್ ಅಶೋಕ್ ಅಣ್ಣ ಮೋದಿ ಅವ್ರಿಗಿಂತ ದೊಡ್ಡವರು. ಯಾಕೆಂದ್ರೆ ಅಶೋಕ್ ಅವ್ರಿಗೆ ಮೋದಿ ಅವ್ರಿಗಿಂತ ಒಳ್ಳೆ ಇಂಗ್ಲಿಷ್ ಬರುತ್ತೆ. ಅವರು ಮೋದಿ ಅವ್ರಿಗಿಂತ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ. ಮೋದಿ ಅವ್ರಿಗಿಂತ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಶೋಕ್ ಅಣ್ಣ. ಆ ಕಾರಣಕ್ಕೆ ನೋಡಿ, ಮೋದಿ ಅವರು ಬೆಂಗಾವಲು ವಾಹನ ಕಡಿಮೆ ಮಾಡ್ಕೊಂಡ್ರು, ರಾಜ್ಯಪಾಲರು ಮಾಡ್ಕೊಂಡ್ರು. ಅಶೋಕ್ ಅಣ್ಣ ಅಂದ್ರೆ ಎಸ್, ಅಶೋಕ್ ಅಣ್ಣ ಸುಪ್ರೀಂ. ಅಶೋಕ್ ಅಣ್ಣ ನನಗೆ ಗೊತ್ತಿರೋ ಪ್ರಕಾರ ಅವರು ಈ ದೇಶದ ಮುಂದಿನ ಪ್ರಧಾನಿಗಳಾಗಬೇಕು ಅಂತ ಕನಸು ಕಾಣ್ತಾ ಇದಾರೆ. ಅದಕ್ಕೆ ಅವರು ವಿರೋಧ ಪಕ್ಷದ ನಾಯಕ ಸೀಟ್ ಅನ್ನ ಸುನೀಲ್ ಅವ್ರಿಗೆ ಬಿಟ್ಕೊಡ್ತಾ ಇದಾರೆ. ಸುನೀಲ್ ತಗೋಪ್ಪ, ನಾನು ಪ್ರಧಾನಿ ಆಗ್ತೀನಿ, ನೀನು ಕುತ್ಕೋಪ್ಪ ಅಂತ. ಇನ್ನು ವಿಜೇಂದ್ರ ಅವ್ರಿಗೂ ಅಷ್ಟೇ. ಪಾಪ ಅಲ್ಲಿ ಯತ್ನಾಳ್ ಅವರು ವಿಜೇಂದ್ರ ಅವರು ಕಿತ್ತಾಡ್ತಿದ್ದಾರೆ. ಬಟ್ ಈ ಸಂದರ್ಭದಲ್ಲಿ ನಾನು ಇಬ್ರು ಹಿರಿಯರನ್ನ, ಇವತ್ತು ನಮ್ಮ ಡಿ.ಕೆ. ಸಾಹೇಬ್ರು ಬರ್ತ್ಡೇ, ವಿಶ್ ಯು ಹ್ಯಾಪಿ ಬರ್ತ್ಡೇ ಡಿ.ಕೆ. ಸರ್, ನಿಮ್ಗೆ ಒಳ್ಳೇದಾಗ್ಬೇಕು. ಮತ್ತೆ ಯಡಿಯೂರಪ್ಪ ಸಾಹೇಬ್ರು ಇತ್ತೀಚಿನ ದಿನಗಳಲ್ಲಿ ಬರ್ತ್ಡೇ ಆಚರಿಸಿದ್ರು. ಪಕ್ಷಾತೀತವಾಗಿ ಅವ್ರಿಗೂ ಹ್ಯಾಪಿ ಬರ್ಡೇ ಸರ್. ಯಡಿಯೂರಪ್ಪನವ್ರ ಕೊಡುಗೆ ತುಂಬಾ ದೊಡ್ಡದಿದೆ, ಅವ್ರಿಗೂ ಇದು ಮಾಡ್ತೀನಿ. ನಮ್ಮ ಫೈಟ್ ಏನಿದ್ರು ಐಡಿಯಾಲಜಿಕಲಿ, ನನ್ನ ಫೈಟ್ ಏನಿದ್ರು ವಿಜೇಂದ್ರ ಅಣ್ಣ ಜೊತೆ, ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಅಪಾರವಾದ ಗೌರವ. ಥ್ಯಾಂಕ್ ಯು.